ಶಾಲೆ ಕಾಲೇಜುಗಳಲ್ಲಿ ಹಿಜಾಬ್ಗೆ ಸರ್ಕಾರದ ಅನುಮತಿ ಸಿಕ್ಕಿದೆ. ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಹಿಜಾಬ್ ಧರಿಸಿ ಬಂದ ವಿದ್ಯಾರ್ಥಿಗಳು ಒಂದಿಷ್ಟು ಜನ ವಿದ್ಯಾರ್ಥಿಗಳು ಹಿಜಾಬನ್ನು ಧರಿಸಿಕೊಂಡು ಬಂದಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಸರ್ಕಾರದ ಒಂದು ಅನುಮತಿ ಸಿಕ್ಕಿದೆ. ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಹಿಜಾಬನ್ನು ಧರಿಸಿ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಹಿಜಾಬ್ ವಿರೋಧಿಸಿ ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಾಲು ಹಂಚಿಕೆಯಾಗಿದೆ. ಹುಬ್ಬಳ್ಳಿಯ ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಾಲು ಹಂಚಿಕೆಯಾಗಿರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಕೇಸರಿ ಶಾಲನ್ನು ಶ್ರೀರಾಮ ಸೇನೆ ಹಂಚಿದೆ. ಹಿಜಾಬ್ಗೆ ಪ್ರತಿಯಾಗಿ ಶ್ರೀರಾಮ ಸೇನೆ ಹೊಸ ತಂತ್ರ ರೂಪಿಸಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆಲ್ಲ ಕೇಸರಿ ಶಾಲನ್ನು ಶ್ರೀರಾಮ ಸೇನೆ ಹಂಚಿದೆ. ಇನ್ನು ಹಿಜಾಬ್ಗೆ ಪ್ರತಿಯಾಗಿ ಶ್ರೀರಾಮ ಸೇನೆ ಹೊಸ ತಂತ್ರವನ್ನು ರೂಪಿಸಿದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸರ್ಕಾರ ಯಾವಾಗ ಇದಕ್ಕೆ ಒಂದು ಅನುಮತಿ ಕೊಡ್ತೋ ಈಗ ಶ್ರೀರಾಮ ಸೇನೆ ಎಲ್ಲ ವಿದ್ಯಾರ್ಥಿಗಳನ್ನ ಕರೆದು ಅವರಿಗೆ ಕೇಸರಿ ಶಾಲನ್ನು ಹಾಕುವಂಥ ಕೆಲಸಗಳನ್ನು ಮಾಡಿದೆ ನೋಡಿ. ನೀವು ಗಮನಿಸ್ತಾ ಇದ್ದೀರಿ. ಯಾವಾಗ ಸರ್ಕಾರ ಹಿಜಾಬ್ ಹಾಕೋದಕ್ಕೆ ಒಂದು ಅವಕಾಶ ಕೊಡ್ತೋ ಒಂದು ಕಡೆ ಶ್ರೀರಾಮ ಸೇನೆ ಎಲ್ಲ ವಿದ್ಯಾರ್ಥಿಗಳನ್ನು ಕರೆದು ಕೇಸರಿ ಶಾಲ್ ಹಾಕೋ ಮೂಲಕ ಒಂದು ಹಿಜಾಬ್ ಪ್ರತಿಯಾಗಿ ಶ್ರೀರಾಮ ಸೇನೆ ಈ ರೀತಿಯ ಒಂದು ಹೊಸ ತಂತ್ರವನ್ನು ರೂಪಿಸಿದೆ ಅಂತ ಹೇಳ್ಬೋದು. ಈಗ ಹಿಜಾಬ್ ಹಾಕಬಾರ್ದು ಅನ್ನುವಂಥ ಒಂದಿಷ್ಟು ವಿಚಾರಗಳು ಚರ್ಚೆ ಆಗಿದ್ವು. ಈಗ ಅದು ಯಾವಾಗ ಕೋರ್ಟ್ ಅಂಗಳಕ್ಕೆ ಹೋಯಿತೋ ಕೋರ್ಟ್ ಈಗ ಅನುಮತಿ ಕೊಟ್ಟಿದೆ. ಆ ಒಂದು ಕಾರಣದಿಂದ ಈ ರೀತಿಯ ಒಂದು ಶಾಲಾ ಕಾಲೇಜುಗಳ ಮುಂದೆ ಶ್ರೀರಾಮ ಸೇನೆ ಈ ರೀತಿಯ ಒಂದು ಹೊಸ ತಂತ್ರವನ್ನು ರೂಪಿಸ್ತಾ ಇದೆ. ಕೇಸರಿ ಶಾಲು ಬೇಕೋ ರಾಷ್ಟ್ರೀಯ ಶಾಲು ಬೇಕೋ? ಹಿಜಾಬ್ ಕೇಸರಿ ಶಾಲು ವಿವಾದದ ಬಗ್ಗೆ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ನಂತರ ಚರ್ಚೆ ಮಾಡ್ತೇವೆ. ಸಿಎಂ ಸಿದ್ದರಾಮಯ್ಯ ಜೊತೆ ನಾನು ದೆಹಲಿಗೆ ಹೋಗ್ತಿದ್ದೇನೆ. ದೆಹಲಿ ಪ್ರವಾಸದ ನಂತರವೇ ಎಲ್ಲದಕ್ಕೂ ನಾನು ಉತ್ತರ ಕೊಡ್ತೇನೆ. ಕೇಸರಿ ಶಾಲು ಬೇಕೋ ರಾಷ್ಟ್ರೀಯ ಶಾಲು ಬೇಕೋ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆಶಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಜಾಬ್ ಕೇಸರಿ ಶಾಲು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಈ ಬಗ್ಗೆ ನಾನು ದೆಹಲಿಗೆ ಹೋಗಿ ಬಂದ ನಂತರ ಇದಕ್ಕೆ ಉತ್ತರ ಕೊಡ್ತೇನೆ. ಈಗ ನಾನು ಸಿಎಂ ಸಿದ್ದರಾಮಯ್ಯ ಜೊತೆ ದೆಹಲಿಗೆ ಹೋಗ್ತಾ ಇದ್ದೇನೆ. ದೆಹಲಿ ಪ್ರವಾಸದ ನಂತರವೇ ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಫೆಬ್ರವರಿ 5, 2022ರಂದು ಹಿಂದಿನ ಬಿಜೆಪಿ ಸರ್ಕಾರ ಹೊರಡಿಸಿದ್ದ ಸಮವಸ್ತ್ರ ಕಡ್ಡಾಯದ ಹಿಜಾಬ್ ನಿಷೇಧದ ಆದೇಶವನ್ನು ಅಧಿಕೃತವಾಗಿ ಹಿಂಪಡೆದಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ಒಂದು ಆದೇಶವನ್ನು ಪ್ರಕಟ ಮಾಡಿದ್ರು. ಈಗ ಹೊಸ ನಿಯಮದ ಪ್ರಕಾರ ಶಾಲಾ ಕಾಲೇಜುಗಳು ನಿಗದಿಪಡಿಸಿದ ಸಮವಸ್ತ್ರದ ಜೊತೆಗೆ ವಿದ್ಯಾರ್ಥಿಗಳು ಸೀಮಿತ ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ಚಿಹ್ನೆಗಳನ್ನು ಧರಿಸಲು ಅನುಮತಿಯನ್ನ ಈಗ ಕೋರ್ಟ್ ಕೊಟ್ಟಿದೆ. ಅಂದರೆ ಹೊಸ ಆದೇಶ ಏನಿದೆ ಕೇವಲ ಹಿಜಾಬ್ಗೆ ಮಾತ್ರ ಸೀಮಿತವಾಗಿಲ್ಲ, ವಿವಿಧ ಸಮುದಾಯಗಳ ಸಾಂಪ್ರದಾಯಿಕ ಆಚರಣೆಗಳಿಗೂ ಕೂಡ ಮುಕ್ತ ಅವಕಾಶವನ್ನು ನೀಡಿದೆ. ಹಿಜಾಬ್ ಅಥವಾ ಸ್ಕಾರ್ಫ್ ಹಾಕೋಬೋದು. ಪೇಟ ಅಥವಾ ಪಗಡಿ ಏನಿದೆ, ಟರ್ಬಾನ್ ಏನಿದೆ ಅದನ್ನು ಹಾಕೋಬೋದು. ಇನ್ನು ಜಾನೆಯು ಪವಿತ್ರ ಪವಿತ ಅಂದರೆ ದಾರ ಅಂತ ಹೇಳ್ತಾರೆ, ಏನು ದಾರ ಹೇಳ್ತಾರೆ ಅದನ್ನು ಕೂಡ ಹಾಕೋಬೋದು. ಇನ್ನು ಶಿವದಾರ ಮತ್ತು ರುದ್ರಾಕ್ಷಿ ಮಾಲೆಗಳು ಇದನ್ನು ಕೂಡ ಹಾಕೋಬಹುದು. ಈ ಧಾರ್ಮಿಕ ಚಿಹ್ನೆಗಳು ಶಾಲೆಯ ಶಿಸ್ತು ಮತ್ತು ವಿದ್ಯಾರ್ಥಿಗಳ ಸುರಕ್ಷತೆ ಅಥವಾ ಅವರ ಗುರುತು ಪತ್ತೆ ಹಚ್ಚುವಿಕೆಗೆ ಯಾವುದೇ ಒಂದು ಅಡ್ಡಿ ಉಂಟು ಮಾಡಬಾರದು ಅಂತಕ್ಕಂಥ ವಿಚಾರ ಆದೇಶದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಸಿದ್ದರಾಮಯ್ಯ ಅವರ ಜೊತೆ ತೆರಳುತ್ತಾ ಇದ್ದೇನೆ, ನಾನು ವಾಪಸ್ ಆದ ನಂತರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಕೊಡ್ತೇನೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ.